ಈ ಸಮಾರಂಭದಲ್ಲಿ ಮುಖ್ಯವಾಗಿ ಹೇಳಬೇಕಾದರೆ ಬದುಕಬಲ್ಲದು ಮರವು 300 ವರ್ಷ, ಬದುಕಲಾದ ಮನುಷ್ಯ ಕೇವಲ 100 ವರ್ಷ. ಬಿಸಿಲ ಬೇಗೆಯಲ್ಲಿ ಬೆಂದು ಮಳೆಯ ಚಳಿಯಲ್ಲಿ ನೆನೆದು, ಬಿಸಿಲ ಬೇಗೆಯಲ್ಲಿ ಬೆಂದು ಮಳೆಯ ಚಳಿಯಲ್ಲಿ ನೆಂದು ಮಳೆತ ರಸಗೊಬ್ಬರ ತಿಂದು ಬಾಳುವ ಮರಕ್ಕೆ ಸಾಟಿ ಇಲ್ಲ. ನನ್ನ ಬದುಕು ಇದು ಬದು ನಾಚಿಕೆ. ಇಂದು ತಾನೆಂದು ಬೆಳೆದಿರುವುದು ಹೆಮ್ಮರವಾಗಿ, ಬೇರೆ ಹಿಡಿದ ಮಣ್ಣು ನಂಬಿ ಸ್ಥಿರವಾಗಿ. ಬಂದ ದಾರಿಯನ್ನು ಮರೆತ ಮನುಷ್ಯ ಬದುಕಿಗಾಗಿ ಕುಳಿತಿರುವುದು ಒಂದೊಂದು ಪಾಠ. ದೂರದಲ್ಲಿ ಬೆಳೆದಿರುವ ಮರಕ್ಕೆ ನೀರನ್ನೆರೆದವರಿಲ್ಲ, ಪುಷ್ಟಾನ್ನ ಭೋಜನ ಅದು ಕೇಳಲಿಲ್ಲ. ನಿಂತ ನೆಲೆಯಲ್ಲೇ ಸಂತಸ ಬೀಗುವುದು, ಸಂತ ಸುಗ್ನಿಗಳಿಗೂ ತನ್ನ ಆಶ್ರಯ ನೀಡುವುದು. ಎಲ್ಲವನ್ನು ಕೊಟ್ಟ ಮರ ಏನೂ ಕೇಳಲಿಲ್ಲ, ಎಲ್ಲವನ್ನು ಪಡೆದ ಮನುಷ್ಯ ಮರಕ್ಕೇನೂ ನೀಡಲಿಲ್ಲ. ಮನೆಗೆ ಒಂದು ಹೂವು ಮುಡಿಸಿ ಮಗುವಿಗೊಂದು ಹಣ್ಣು ತಿನಿಸಿ, ಮಡದಿ ಒಂದು ಹೂವು ಮುಡಿಸಿ ಮಗುವಿಗೊಂದು ಹಣ್ಣು ತಿನಿಸಿ, ಮನೆ ಕಟ್ಟಲು ಬಲೆ ನಿಂತು ಮನೆ ನಿರ್ಮಾಣವಾದದ್ದು ಮರದಿಂದ. ಮನೆಗೆ ತಾನೊಂದು ಅಡಿಗೆ ಬೆಳೆದದ್ದು ಮರದಿಂದ. ಬದುಕಿನುದ್ದಕ್ಕೂ ಬಲವನ್ನು ಕೊಟ್ಟ ಮರವನ್ನು ಕಡಿದ ನೀನು ಒಂದು ಮರವನ್ನು ನೆಟ್ಟು ತೀರಿಸು ಮರದ ಋಣವ ಎಂಬಂತೆ ಎಲ್ಲ ಗ್ರಾಮದಲ್ಲಿ ಇವತ್ತು ರೈತಾಪಿ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಮನೆಗೊಂದು ಮರ ಊರಿಗೊಂದು ಮರ ಎಂಬಂತೆ ಎಲ್ಲರೂ ಒಂದು ಮರವನ್ನೆಟ್ಟು ದೇಶಕ್ಕೆ ಅಭಿವೃದ್ಧಿ ಆಗುವುದರ ಜೊತೆಗೆ ರೈತನ ಮಳೆ ಬೆಳೆಗೆ ಸಹಾಯಕವಾಗಲಿ ಎಂಬ ಹಿತ ನುಡಿಯನ್ನು ಹೇಳಿ ಈ ವಚನ ಹೇಳಲು, ಈ ಸಾರ್ಥಕ ನುಡಿಗಳು ಹೇಳಲು ಒಂದು ಮುಖ್ಯ ಕಾರಣ ಎಂದರೆ ಬದುಕಿನುದ್ದಕ್ಕೂ ಏನನ್ನು ಎಲ್ಲವನ್ನು ಕೊಟ್ಟ ಮರ ಏನೂ ಕೇಳುವುದಿಲ್ಲ. ಹಾಗೆ ಬದುಕಿನುದ್ದಕ್ಕೂ ತಮ್ಮ ಜ್ಞಾನವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಗುರು ಏನೇನೂ ಕೇಳುವುದಿಲ್ಲ. ಕೇವಲ ಇಂಥ ಸಭೆ ಸಮಾರಂಭ ನೀವು ಒಂದು ಉನ್ನತ ಸ್ಥಾನದಲ್ಲಿ ಬೆಳೆದಿರಲ್ಲ, ಅದೇ ಒಂದು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಗೌರವ ಮತ್ತು ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಗೌರವ. ಯಾಕಂದ್ರೆ ಮನುಷ್ಯ ಸರ್ವಜ್ಞನೆಂಬುವನು ಗರ್ವದಿಂದ ಆಗುವನೇ, ಸರ್ವರ ಒಳಗಿನಿಂದ ಒಂದೊಂದು ನುಡಿ ಕಲಿತರೆ ವಿದ್ಯದ ಪರ್ವತವೇ ಕೈವಶವಾಗುವುದು. ಯಾರು ಹುಟ್ಟುತ್ತಾ ದಡ್ಡರಿರುವುದಿಲ್ಲ. ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಈಗ ತಾನೇ ಲಕ್ಷ್ಮಣ್ ಸರ್ ಅವರು ಹೇಳಿದ ಹಾಗೆ ಹುಟ್ಟುತ್ತಾ ಯಾವ ಹುಡುಗನು ಸಹಿತ ದಡ್ಡನಾಗಿರುವುದಿಲ್ಲ. ಒಂದು ಸಲ ಶಿಕ್ಷಕ ಒಬ್ಬ ತಾಯಿಯನ್ನು ಕರೆದು ಹೀಗೆ ಹೇಳುತ್ತಾನೆ, ಅತಿ ದಡ್ಡನಾಗಿರ್ತಕ್ಕಂಥ ಮಗುವಿಗೆ ಒಂದು ಶಾಲೆಯಲ್ಲಿ ಆ ಶಿಕ್ಷಕರು ಏನ್ ಮಾಡ್ತಾರ, ಆ ಮಗುವನ್ನು ತಾಯಿಯನ್ನು ಕರೆದು ಹೇಳ್ತಾರೆ. ಇಲ್ಲೆಲ್ಲರೂ ಪಾಲಕರು ಇರುವುದರಿಂದ ಈ ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನದಿಂದ ಆಲಿಸಿ. ಮತ್ತು ನೀವು ಪಾಲಕರು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಯಾವ ರೀತಿ ಪಾತ್ರ ಆಗ್ತದೆ ಎಂಬುದನ್ನು ಈ ಕಥೆಯ ಮೂಲಕ ನೀವು ತಿಳಿದುಕೊಳ್ಳಬಹುದು. ಈಗ ಅತಿ ದೊಡ್ಡದಾಗಿರ್ತಕ್ಕಂಥ ವಿದ್ಯಾರ್ಥಿಯ ತಾಯಿಯನ್ನು ಕರೆದಿರ್ತಕ್ಕಂಥ ಶಿಕ್ಷಕರು ಒಂದು ಪತ್ರ ತಾಯಿಯ ಕೈಯಲ್ಲಿ ಕೊಟ್ಟು, ನಿಮ್ಮ ಮಗು ಅತಿಯಾಗಿರ್ತಕ್ಕಂಥ ದಡ್ಡನಾಗಿದ್ದಾನೆ, ನಮಗೆ ಅವನಿಗೆ ಕಲಿಸಲು ಆಗುವುದಿಲ್ಲ ಎಂದು ಆ ತಾಯಿಯ ಕೈಯಲ್ಲಿ ಆ ಪತ್ರ ಕೊಡ್ತಾರೆ. ಹಾಗೆ ಪತ್ರ ಕೊಟ್ಟಿರ್ತಕ್ಕಂಥ ತಾಯಿ ತನ್ನ ಮಗುವನ್ನು ಮನೆಗೆ ಕರೆದುಕೊಂಡು ಬಂದು ಹೀಗೆ ಹೇಳ್ತಾರೆ. ಆ ಮಗು ಕೇಳ್ತಾರೆ, ಅಮ್ಮ ನಿನ್ನ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಪತ್ರ ಯಾವುದಮ್ಮ ಅಂತ ಕೇಳ್ತಾರೆ. ಅವರು ಹೇಳ್ತಾರ, ನಿನಗೆ ಕಲಿಸಲು ಅವರಲ್ಲಿ ಜ್ಞಾನ ಇಲ್ಲಂತ, ಅಂತ ಜ್ಞಾನ ಇಲ್ಲ, ಅದಕ್ಕೆ ಅವರು ನಿನ್ನ ತಾಯಿಯಲ್ಲೇ ಕಲಿಯಲ್ಲಪ್ಪ ಅಂತ ಹೇಳ್ಯಾರಂತ ಆ ಮಗುವಿಗೆ ತಾಯಿ ಹೇಳ್ತಾರ. ಆ ಸಂದರ್ಭದಲ್ಲಿ ಆ ಮಗು ಏನ್ ಮಾಡ್ತದಪ್ಪ ಅಂತಂದ್ರೆ, ಪ್ರತಿನಿತ್ಯ ಯಾವುದಾದರೂ ಒಂದು ವಸ್ತು ತರೋದು, ಸಂಶೋಧನೆ ಮಾಡೋದು, ಮತ್ತೆ ಬೇಕಾದರೂ ಸಂಶೋಧನೆ ಮಾಡೋದು, ಮತ್ತೆ ಹುಚ್ಚವನಿ ಒಟ್ಟು ಏನಾದರೂ ಒಂದು ಸಾಧನೆ ಮಾಡ್ಬೇಕಾದ್ರೆ ತಾಯಿ ಹೇಳಿರ್ತಾರ, ನಿನ್ನಂತ ಹುಷಾರಿ ಮಗ ಯಾರು ಇಲ್ಲಪ್ಪ ಅಂತ ಹೇಳಿರ್ತಾರ. ಅದು ತಾಯಿ ಮಾತು ಅವನ ಮನಸ್ಸಿನಿರ್ತ. ಆ ಹುಡುಗ ಏನ್ ಮಾಡ್ತಾನೆ, ನಿತ್ಯ ಪ್ರಯತ್ನ ಮಾಡ್ತಾರ. ಏನ್ ಮಾಡ್ತಾರ, ಒಂದು ಯಾವುದಾದ್ರೂ ವಸ್ತು ತರೋದು, ಅದು ಸಕ್ಸಸ್ ಆಗುವುದರ ಮಟ್ಟದಲ್ಲಿ ಫೇಲ್ ಆಗಿರ್ತಾರ. ಹೀಗೆ 1 ಸಲ 2 ಸಲ 10 ಬಾರಿ 50 ಬಾರಿ 99 ಬಾರಿ ಫೇಲ್ ಆಗಿ ಮನೆಯದಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಬದುಕು ಕಂಡಿರ್ತಾನೆ. ಈ ಬದುಕಿನ ನೆರೆನಲ್ಲಿ ಇರ್ತದ ಅವನಿಗೆ ತಾವ ಸಾಲವಾಗಿ ನಡೆಸ್ತಾನೆ. ಆ ನಂತರ ಏನಾಗುತ್ತಪ್ಪ ಅಂತಂದ್ರೆ, ತಾಯಿ ಮರಣ ಹೊಂದಿದ ಕೆಲವು ದಿನಗಳ ನಂತರ ಮನೆ ಸ್ವಚ್ಛ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಮೂಲೆಯಲ್ಲಿ ಒಂದು ಪತ್ರ ಸಿಗ್ತ. ಆ ಪತ್ರ ಆ ಮಗು ಆದಾಗ ಓದ್ತದ. ಆ ಪತ್ರದಲ್ಲಿ ಏನು ಬರೆದಿರ್ತಪ್ಪ ಅಂತಂದ್ರೆ, ಈಗ ಅಕ್ಕಿ ದಡ್ಡನ ಅವನಿಗೆ ಕೆಲಸ ಅಲ್ಲ, ಅದಕ್ಕೆ ನೀವು ಮನೆ ಕರ್ಕೊಂಡು ಹೋಗೋ ಉದ್ಧಾರ ಆಗಕ್ಕೆ. ಆ ಪತ್ರದ ಬರೆದಿದ್ದ ತಾಯಿ ಆ ಮಗನಿಗೆ ಹೇಳಲ್ಲ. ಆ ಮಗನಿಗೆ ಏನು ಮನೋಭಾವನೆ ಕೊಡ್ತಾರಂದ್ರೆ,
ಈ ಅತಿಯಾಗಿರ್ತಕ್ಕಂಥ ವಿಷಯ ನಿನಗ ಜ್ಞಾನ ಕೊಡುವಂತ ಶಕ್ತಿ ಅವರಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ತಾಕತ್ತ ತಮ್ಮ ಮಕ್ಕಳನ್ನು ಉತ್ತಮ ಸಂಸ್ಕೃತ ಪ್ರಜೆಗಳನ್ನಾಗಿ ಮಾಡುವಲ್ಲಿ ತಂದೆ ತಾಯಿಗಳ ಪಾತ್ರ ಅತಿ ಮುಖ್ಯವಾಗಿದೆ ಎಂಬ ಮಾತನ್ನು ಹೇಳ್ತಾ ಈ ಊರ ಗ್ರಾಮ ಅತಿ ಶಾಂತ ಮತ್ತು ಪ್ರೀತಿಯ ಊರ. ಇದೇ ಊರಿನ ಹಳೆಯನ್ನು ಸಹಿತ ಮತ್ತು ನಾನು ಇಲ್ಲೇ ಸೇವೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಎರಡು ಮಾತುಗಳನ್ನು ಏನದ ಒಂದೇ ಊರಿನಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಅಲ್ಲೇ ಸೇವೆಗೆ ಸೇರಿ ಅಲ್ಲೇ ನಿವೃತ್ತಿ ಆಗೋದಂದ್ರೆ ಯಾವುದು ಸರಳ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಊರಿನಲ್ಲಿ ನೌಕರಿ ಮಾಡೋದೇ ಮನೆ ಊರು ಬಿಟ್ಟು ಹೆಂಗ್ ಹೋಗಲಿ ಅಂತ ಅಂತಿರ್ತಾರೆ. ಆದ್ರೆ ಇಲ್ಲಿವರೆಗೂ ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿ ಈರುವರೆಗೂ ಪೂಜೆಗಳಿನ ಹೃದಯ ಸಿಂಹಾಸನದಲ್ಲಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತೀನಿ. ಯಾಕೆ ಅವ್ರು ಬಂದಿರ್ತಕ್ಕಂಥ ಪ್ರಮೋಷನ್ ತ್ಯಾಗ ಮಾಡೋದ್ರೆ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ನಿಮ್ಮ ಊರಿನ ಮೇಲಿರ್ತಕ್ಕಂಥ ಅಭಿಮಾನ ಅತಿ ದೊಡ್ಡದ ಅಂತ ಹೇಳ್ತೀನಿ. ಇದು ನಮ್ಮ ಇತರರಿಗೆ ಮಾರ್ಗದರ್ಶನ ಆಗಿರ್ತದೆ. ಮಕ್ಕಳಿಗೆ ಯಾವ ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಮಾತುಗಳಿಂದ ಕಂಡು, ಕೆಲವೊಂದು ಸುಜ್ಞಾನದಿಂದ ಕೇಳ್ತಾವ, ಕೆಲವೊಂದು ಶಾಸ್ತ್ರಗಳಿಂದ ಕೇಳ್ತಾವ. ಅಂದ್ರೆ ಮನುಷ್ಯನಾಗಿರ್ತಕ್ಕಂಥವು ಯಾವತ್ತೂ ಸರ್ವಸನ್ನದ್ಧನಾಗಿರಲ್ಲ. ಕೆಲವೊಂದು ವಿಷಯಗಳನ್ನು ನಾವು ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಸಜ್ಜನ ಸಂಘದಿಂದ ಹಚ್ಚಿಕೊಂಡ್ರೆ ಕೆಲವೊಂದು ವಿಷಯಗಳನ್ನು ನಮ್ಮ ಶಿಕ್ಷಕರ ವತಿಯಿಂದ ಹತ್ರ ಕೆಲವೊಂದು ಇಂತಹ ಸಭೆ ಸಮಾರಂಭಗಳಿಂದ ಅರ್ಥಕೊಳ್ತೀವಿ. ಹೇಗೆ ಅಣಿ ಕೂಡಿದರೆ ಹಳ್ಳ ಕೂಡಿದರೆ ಒಂದು ನದಿಯಾಗುವುದು, ನದಿಯೇ ಕೂಡಿ ಒಂದು ಸಮುದ್ರವಾಗಿ ಹರಿಯುವುದು. ಇಂಥ ಸಾರ್ಥಕವಾಗಿರ್ತಕ್ಕಂಥ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇಷ್ಟು ಅದ್ದೂರಿಯಾಗಿರ್ತಕ್ಕಂಥ ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಟ್ಟಂತ ಈ ಹರ್ನಾಳ ಗ್ರಾಮದ ನೌಕರ ಯುವಕ ಬಳಗಕ್ಕೆ ನಾನು ತುಂಬುವುದೇವ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ನನ್ನೆರಡು ಅಲ್ಪಮತಿಯ ಮಾತುಗಳನ್ನು ಆಲಿಸಲು ನನಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಳಗಕ್ಕೂ ಹಾಗೂ ಇಲ್ಲಿ ಊರಿನ ಎಲ್ಲ ಗ್ರಾಮದವರಿಗೆ ತುಂಬುವುದೇವ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ.